Watch full episodes on Jio Hotstar. ಕಡೆಗೂ ಸಮೋಸ ಅಂಗಡಿ ಸಿಕ್ಕೇ ಬಿಡ್ತು. ಜೈ ಹೋ. ಬ್ರದರ್ ನಾಲ್ಕೆ ಚೋಲೆ ಬಟ್ಟೂರೆ ಆಮೇಲೆ ಉಲ್ಟಿ ಸಮೋಸ ಕೊಟ್ಬಿಡಿ. ಅರೆ ಸಾರಿ ನನಗೆ ಅನ್ಸುತ್ತೆ ನನ್ನ ಸಮೋಸ ಬೇಗ ಬಂದ್ಬಿಡುತ್ತೆ. ತಗೊಳ್ರಪ್ಪ, ಬಿಸಿ ಬಿಸಿ ಪೂರಿ ಸಾಗು. ಘಮ ಘಮ ಅಂತ ಇದೆ. ಅರೆ ಅಣ್ಣ ಸಖತ್ ಹಚ್ಚು ಆಗ್ತಿದೆ. ಬೇಗ ಒಂದು 10-20 ಸಮೋಸ ಕೊಟ್ಬಿಡಿ. 10-20 ನಾನು ಮಾಡೋ 10 ಸಮೋಸನೇ ನಿನ್ ಕೈಲಿ ತಿನ್ನಕ್ಕಾಗಲ್ಲಪ್ಪ ಸೊಮೆ. ಅರೆ ಬ್ರದರ್ ನಾನು 20-30-40 ಸಮೋಸ ಬೇಕಾದ್ರೂ ತಿಂದಾಕ್ಬಿಡ್ತೀನಿ. ನೀನು 20-30 ಸಮೋಸ ತಿಂದ್ಬಿಟ್ರೆ ನಾನು ನಿನಗೆ ಫ್ರೀಯಾಗಿ ಕೊಟ್ಬಿಡ್ತೀನಪ್ಪ. ಒಂದ್ ವೇಳೆ 20 ಸಮೋಸ ತಿನ್ಲಿಲ್ಲ ಅಂದ್ರೆ ನಾನ್ ನಿನ್ನ ಹತ್ರ 40 ಸಮೋಸಗಾಗೋಷ್ಟು ದುಡ್ಡು ತಗೋತೀನಪ್ಪ. ಏನಾಯ್ತಪ್ಪ? ಏನು ಇಲ್ಲ, ಈಗ ಅನ್ಭವಿಸಿ. ಜೈ ಹೋ. ಸರಿ ನನಗೆ ಒಪ್ಪಿಗೆ ಇದೆ. ಅರೆ ಅಣ್ಣ ಬಿಟ್ಬಿಡಿ, ನಮ್ಮ ಮೋಟಿನ ಎದುರಾಕೋಬೇಡಿ. ಅವನು ಎಷ್ಟು ಸಮೋಸ ತಿಂತಾನೋ ಅಷ್ಟು ದುಡ್ಡನ್ನು ನಾವು ನಿಮ್ಗೆ ಕೊಡ್ತೀವಿ. ಇಲ್ಲ ಸ್ವಾಮಿ, ಚಾಲೆಂಜ್ ನ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಲ ಚಾಲೆಂಜ್ ಮಾಡಿದ ಮೇಲೆ ಮುಗಿದು ಹೋಯ್ತು. ನೀವು ಹೋಗಿ ಕೂತ್ಕೊಳ್ಳಿ, ನಾನು ಸಮೋಸ ತರ್ತಿದ್ದೆ. ಜೈ ಹೋ. ಅಯ್ಯೋ ಅಣ್ಣ, ಇದನ್ನ ದೊಡ್ಡ ಪ್ಲೇಟ್ ಅಲ್ಲಿ ತಗೊಂಬರೋಣ. ಚಿಕ್ಕ ಪ್ಲೇಟ್ ಅಲ್ಲಿ ಎಷ್ಟು ಸಾರಿ ತರ್ತೀರಾ ನೀವು ಪಾಪ. ಸಮೋಸ ತರ್ತಾ ತಮಗೆ ಸುಸ್ತಾಗ್ಬಿಡ್ತಾಣ. ಆಯ್ತು ಸ್ವಾಮಿ, ತರ್ತೀನಿ. ಜೈ ಹೋ. ಇನ್ನು ತಗೊಂಬನ್ನಿ, ಬೇಗ ತಗೊಂಬನ್ನಿ. ಇವನೇನು ಸಾಕು ಅಂತ ಹೇಳ್ತಾನೆ ಇಲ್ವಲ್ಲೋ. ಇನ್ನು ತಗೊಂಬಣ ಬೇಗ. ಇನ್ನು ಸಮೋಸ ಬೇಕಂತಲ್ವೋ. ಸಮೋಸ ತನ್ನಿ. ಬಿಟ್ಟು ಸರ್, ಪೂರ್ತಿ ಸಾಮಾನೆಲ್ಲ ಖಾಲಿ ಆಗೋಯ್ತು. ಇನ್ ಸಮೋಸ ಮಾಡಕ್ಕಾಗಲ್ಲ. ಅರೆ ಅಣ್ಣ ಹೋಗಿ ಬೇಗ ಸಾಮಾನ್ ತಗೊಂಬನ್ನಿ. ನಾ ಇಲ್ಲೇ ಕಾಯ್ತಾ ಇರ್ತೀನಿ. ನನಗೆ ಸಿಕ್ಕಾಪಟ್ಟೆ ನಷ್ಟ ಆಗೋಯ್ತು. ನಾನು ಚಾಲೆಂಜ್ ಅಲ್ಲಿ ಸೋತ್ಬಿಟ್ಟೆ ಸ್ವಾಮಿ. ಇನ್ನ ಕೆಲಸ ಮೋಸ ಕೊಡಕ್ ಆಗೋದಿಲ್ಲ. ನನ್ನ ಬಿಟ್ಟುಬಿಡಿ. ಹೋಗ್ಲಿ ಅಣ್ಣ, ಹೇಳಿ ನಾವು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಸಮೋಸದು ಅಂತ. ನಾವಂತೂ ಎಣಿಸ್ಲೇ ಇಲ್ಲ ಮೋಟು ಎಷ್ಟು ಸಮೋಸ ತಿಂದಿದ್ದಾನೆ ಅಂತ. ಅಯ್ಯೋ ಇಲ್ಲ ಅಣ್ಣ, ದುಡ್ಡಲ್ಲ. ಇವ್ರ ಹೊಟ್ಟೆ ಎಷ್ಟು ದೊಡ್ಡದು, ಈ ಸರ್ದಾರ್ ಜಿ ಅವರ ಹೃದಯ ಕೂಡ ಅಷ್ಟೇ ದೊಡ್ಡದು ಗೊತ್ತಾ. ಫ್ರೀಯಾಗಿ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ವಾ, ಕೊಡ್ತೀನಿ ಅಷ್ಟೇ. ನಿಮ್ಮಂತ ಒಬ್ಬ ವ್ಯಕ್ತಿ ಸಿಕ್ಕಿರೋದು ಇದೇ ಮೊದಲನೇ ಸಲ. ನಿಜವಾಗ್ಲು ನಿಮ್ಮಂತವ್ರನ್ನ ಮೀಟ್ ಮಾಡಿ ನನಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಓಡಿ ಅನಿಮಲ್ ಗ್ಯಾಂಗ್ ಅವ್ರು ಬಂದ್ರು. ಅನಿಮಲ್ ಗ್ಯಾಂಗ್ ಅವರು ಯಾವಾಗ ಲೂಟಿ ಮಾಡಕ್ ಬಂದು ಬಿಡ್ತಾರೆ. ಗಲಾಟೆ ಮಾಡಿದೆ ಎಲ್ಲ ದುಡ್ಡು ಕೊಟ್ಬಿಡಿ ನಮ್ಗೆ. ಕೊಡ್ತೀವಿ. ತಗೊಳ್ಳಿ. ಏಯ್ ಚಿಂಗಮನ ಎದುರಾಕೊಂಡ್ಬಿಟ್ರೆ ಸರಿಯಲ್ಲ. ನಿಜವಾಗ್ಲು ಪಾಸಿಬಲ್ ಅಮ್ಮ. ಅಯ್ಯಮ್ಮ. ಏನ್ ನೋಡ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಮಾಡೋದಕ್ಕೆ ಸೇಟ್ ತೀರ್ಸ್ಕೊಬಿಡಿ.
ಅರೆ ನೀವೆಲ್ಲ ನಿಂತ್ಕೊಂಡ್ಬಿಟ್ಟು ತಮಾಷೆ ನೋಡ್ತಾನೆ ಇರ್ತೀರಾ ಹಾಗೆ ಹೇಳಿ. ಹಾ ಹೋಗಿ ಅವನ್ನ ಹಿಡ್ಕೊಳ್ಳಿ. ಅಯ್ಯಯ್ಯೋ ಓಡ್ರಪ್ಪ. ನೀವ್ ಯಾಕೆ ಅವ್ರು ಹೊಡಿಲಿಲ್ಲ ಹೇಳಿ? ಅವರು ಅನಿಮಲ್ಸ್ಗೆ ನಾ ಕಡಿತ ಹೊಡೆಯೋದಿಲ್ಲ. ಅವ್ರನ್ನ ನಾನು ಬರೀ ಹಿಡ್ಕೊಳಕ್ ಹೋಗಿದೆ ಅಷ್ಟೇ. ಅವರು ಅನಿಮಲ್ ಫೇಸ್ ಅಲ್ಲಿ ಕಳ್ತನ ಮಾಡಕ್ ಬಂದಿದ್ರು. ಅನಿಮಲ್ಸ್ ಯಾವಾಗಿಂದ ಕಾಲಲ್ಲಿ ನನಗೆ ಶುರು ಮಾಡಿದ್ರು ಹೇಳಿ? ಓಹೋ ಸಾರಿ ನಾನು ಮತ್ತೆ ಹೋಗಿದ್ದೆ. ಮೊಟ್ಟ ನೀವು ಅಷ್ಟೊಂದು ಸಮಸ್ಯೆ ತಿಂದ್ರು ಯಾಕೋ ನೀನ್ ಫೈಟ್ ಮಾಡಕ್ ಹೋಗ್ಲಿಲ್ಲ? ಓ ಸಾರಿ ಕಣೋ, ನಾನು ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ. ಇವತ್ತು ಮಜವಾಗಿತ್ತು ಕಂಡ್ರು. ಹೇಳು, ಮಾಸ್ಕ್ಗಳು ಕೆಲಸ ಮಾಡ್ತೋ ಇಲ್ವೋ? ಹೇಳು, ಆನಿಮಲ್ ಪವರ್ ಬಂತೋ ಇಲ್ವೋ? ಇಲ್ಲಿವರೆಗೂ ಮಾಸ್ಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಆದ್ರೆ ಮೋಟು ಪತ್ಲು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಎಂತ ಕವಿತೆ ಹೇಳಿದ್ರಿ? ನಾನೆಲ್ಲ ಕವಿತೆ ಹೇಳ್ತಾ ಇದ್ದೀನಿ. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಕಣೋ ಚಡ್ಡ. ಮುಂದೆ ಏನಾಗುತ್ತೋ ಯಾರು ಗೊತ್ತು. ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರೋ. ನಾವು ಅವ್ರನ್ನ ಹಿಡ್ಕೊಳ್ಳಕ್ಕೆ ಒಂದು ಒಳ್ಳೆ ಪ್ಲಾನ್ ಮಾಡ್ಲೇಬೇಕು. ಅಯ್ಯೋ ನನ್ನ ಜೀವದ ಗೆಳೆಯರಾ, ನಾನು ಎಲ್ಲ ಬ್ಯಾಂಕ್ಗಳ ಹೊರಗಡೆಗೆ ಲೇಸರ್ ಬೀಮ್ಗಳು ಹಾಕ್ಬಿಟ್ಟಿದ್ದೀನಪ್ಪ. ಯಾವುದೇ ಬ್ಯಾಂಕಿನ ಶಟರ್ ತೆಗೆದ್ರು ನಮಗ್ ಗೊತ್ತಾಗ್ಬಿಡುತ್ತೆ ಕಣ್ರಪ್ಪ. ಯಜಮಾನ್ರೆ, ನಾವು ಯಾವಾಗ ನಿಮ್ಗೆ ಹೇಳ್ತೀವೋ ಅವಾಗ ನೀವು ಆದಷ್ಟು ಬೇಗ ಸಮೋಸ ಮಾಡಕ್ ಶುರು ಮಾಡ್ಕೋಬೇಕು. ಯಾಕೆಂದ್ರೆ ಅವ್ರ ಹತ್ರ ಫೈಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಪವರ್ ಬೇಕಲ್ಲ, ಅದಕ್ಕೇನೆ. ಹಾಗೆ ಆಗ್ಲಿ ಸ್ವಾಮಿ, ನೀವೇನು ಚಿಂತೆ ಮಾಡಬೇಡಿ. ನೀವ್ ಯಾವಾಗ ಕರಿತೀರೋ ನಾನಾಗ ಬಂದು ಬಿಡ್ತೀನಿ. ಅಯ್ಯೋ ನನ್ನ ಜೀವದ ಗೆಳೆಯರಾ, ಬೇಗ ಬಂದ್ರಪ್ಪ. ಅವರೆಲ್ಲ ಕಳ್ತನ ಮಾಡ್ತಾ ಇದಾರೆ. ಬನ್ನಿ. ಮಟು ನಿಂತ್ಕೊಳ್ಳೋ, ನಿಂತ್ಕೋ. ಅಯ್ಯ ಮೋಟು ನಿಂತ್ಕೊಳ್ಳೋ. ಮೋಟು ಏನಾಯ್ತು? ನೀನ್ ಫ್ಲೈಯಿಂಗ್ ಹೆಲ್ಮೆಟ್ ಹಾಕೊಂಡಿಲ್ವಲ್ಲ? ಅಯ್ಯೋ ಓ ಸಾರಿ ನಾನು ಆದ್ರದಲ್ಲಿ ಮರ್ತೇ ಹೋಗ್ಬಿಟ್ಟಿದೆ ಕಣೋ. ಬನ್ನಿ. ಬಾಯಿ ಮುಚ್ಕೊಂಡು ಸರೆಂಡರ್ ಆಗ್ಬಿಡಿ. ನಾನು ನಿಮ್ಗೆಲ್ರಿಗೂ ಓದಕ್ ಕೊಡಕ್ ಮುಂಚೆ ದಯವಿಟ್ಟು ಸರೆಂಡರ್ ಆಗ್ಬಿಡಿ ಬೇಗ. ಹಲೋ, ಬೇಗ ಸಮೋಸ ತಗೊಂಡು ಬಂದ್ಬಿಡಿ. ಸಾರಿ ಸ್ವಾಮಿ, ಅದು ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಸಿಲಿಂಡರ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಮುಗ್ದೋಗ್ಬಿಡ್ತಾ? ಇಲ್ಲಿ ನಮ್ ಕತೆನ ಮುಗ್ದೋಗ್ತಾ ಇದೆ. ಸಮೋಸ ಯಾವಾಗ ತಂದು ಕೊಡ್ತೀರಿ? ಅಯ್ಯಪ್ಪ. ಸರ್, ಆ ಗಲ್ಲಿಯಲ್ಲಿ ಸಮೋಸ ತಗೊಂಡು ಹೋಗೋದು ಯಾರು? ಲೋ, ಸಮೋಸನ ಡ್ರೋನ್ ಮುಖಾಂತರ ಕಳ್ಸೋಡು. ನೀನ್ ನನ್ನ ಸ್ನೇಹಿತನಿಗೆ ಹೊಡೆದೆ ಅಲ್ಲ, ಈಗ ನಾನು ನಿನ್ನ ವಿಚಾರಿಸ್ಕೊತೀನಿ, ನೋಡ್ತಾ ಇರೋ. ನೋಡಿ ಸ್ವಾಮಿ, ಡ್ರೋನ್ ಮುಖಾಂತರ ಸಮೋಸ ಬಂದ್ಬಿಡ್ತು. ಜೈ ಹೋ.
ಅರೆ ಜಾನ್ ನೀನಾ? ಏ ಜೋನ್ ನಿಂತ್ಕೊಬಿಡು. ನಿನಗೆ ಫುರ್ಫುರಿ ನಗರದ ಕಾನೂನು ಮೇಲಾಣೆ ಅಮ್ಮ. ಥ್ಯಾಂಕ್ ಯು ಮೋಟೋ ಪಟ್ಲ ಅವರ. ಈ ಆನಿಮಲ್ ಗ್ಯಾಂಗ್ ಅವ್ರನ್ನ ನೀವು ಹಿಡ್ಕೊಟ್ಟಿದ್ದಕ್ಕೆ ನಮ್ಗಂತೂ ಇವರಿಂದ ತಲೆನೋವಾಗ್ಬಿಟ್ಟಿತ್ತು. ಅಯ್ಯೋ, ಇವನ ಹೆಸರು ಜಾನ್ ಅಂತ. ನಮ್ಮ ಪುತ್ತೂರಿ ನಗರದಲ್ಲಿ ಒಬ್ಬ ಚಿಕ್ಕ ಗೂಂಡ ಇವನು. ಇವನ್ ಮುಂಚೆನೆ ಗೊತ್ತಾಗ್ಬಿಟ್ಟಿದ್ರೆ ನಾನು ನಿಮ್ಗೆ ಖಂಡಿತ ಇಟ್ಕೊಟ್ಬಿಡ್ತಾ ಇದ್ದೆ ಸರ್. Watch India's largest kids library only on Jio Hotstar. Download the app now.